ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅರ್ಷದ್ ಸವಿರುಚಿಗಳು. ಇವತ್ತಿನ ರೆಸಿಪಿ ಬಂದು ಗೀ ರೈಸ್ ಮತ್ತು ಮಟರ್ ಪನ್ನೀರ್. ಸೊ ಅದಕ್ಕೆ ಬೇಕಾಗಿರೋ ಐಟಮ್ ಜೀರಿಗೆ, ಸಾಸಿವೆ, ಸ್ಪೈಸಸ್, ಮರಾಠಿ ಮೊಗ್ಗು, ಕಸ್ತೂರಿ ಮೇಥಿ, ಚಕ್ಕೆ, ಲವಂಗ, ಏಲಕ್ಕಿ, ಆ ಥರ ಎಲ್ಲ ಥರ ಸ್ಪೈಸಸ್ ಮತ್ತು ಕಲ್ಲುಪ್ಪು, ಪಲಾವ್ ಎಲೆ, ಬಾದಾಮಿ, ಏಲಕ್ಕಿ, ತುಪ್ಪ, ನಿಂಬೆ ರಸ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಬಟಾಣಿ, ನೆನೆಸಿಟ್ಟಿರುವಂಥ ಅಕ್ಕಿ, ಕೊತ್ತಂಬರಿ ಸೊಪ್ಪು. ಸೊ ಇವಾಗ ಗೀ ರೈಸ್ನ ಮಾಡುವ ವಿಧಾನ ನೋಡೋಣ. ಸೊ ಒಂದು ಕುಕ್ಕರ್ಗೆ ತುಪ್ಪ ಹಾಕಿ, ನೆಕ್ಸ್ಟ್ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಸ್ವಲ್ಪ ಎಣ್ಣೆ ಜಾಸ್ತಿ ತುಪ್ಪ ಅವೆರಡನ್ನ ಹಾಕಿ ಅವೆರಡನ್ನ ನೀಟಾಗಿ ಮಿಶ್ರಣ ಮಾಡಬೇಕು. ಅದೆಲ್ಲ ಮಾಡಿಬಿಟ್ಟು ನಾರ್ಮಲ್ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಚಕ್ಕೆ, ಲವಂಗ, ಏಲಕ್ಕಿ, ಬಾದಾಮಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ನಾವು ಅದಕ್ಕೆ ಸ್ವಲ್ಪ ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಅದು ಸ್ವಲ್ಪ ಫ್ರೈ ಆಗೋವರೆಗೂ ನೀಟಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿಕೊಂಡು ಮತ್ತು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು. ಅದು ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಕಸ್ತೂರಿ ಮೇಥಿ ಆ್ಯಡ್ ಮಾಡಬೇಕು. ಕಸ್ತೂರಿ ಮೇಥಿ ಆ್ಯಡ್ ಮಾಡೋದು ಫ್ಲೇವರ್ಗೆ. ನೆಕ್ಸ್ಟ್ ಅದಕ್ಕೆ ನೆನೆಸಿಟ್ಟಿರುವಂಥ ಅಕ್ಕಿನ ಹಾಕಿ ನೀರು ಹಾಕ್ಕೋಬೇಕು. ಅಂದರೆ ಮೆಷರ್ಮೆಂಟ್ಸ್ ಇರುತ್ತೆ ಅಲ್ವಾ, 1 ಗ್ಲಾಸ್ಗೆ 3 ಲೋಟ, ಆ ಥರ ನೀವು ಎಷ್ಟು ಗ್ಲಾಸ್ ಅಕ್ಕಿ ತೊಗೊಂಡಿರ್ತೀರೋ ಅದಕ್ಕೆ ಬೇಕಾಗೋ ಥರ ನೀರು ಹಾಕ್ಕೊಂಡು, ಅದಾದಮೇಲೆ ಲಾಸ್ಟಲ್ಲಿ ಬಟಾಣಿ ಮತ್ತು ಮೆಣಸಿನ್ಕಾಯಿನ ಹಾಕ್ಕೊಂಡು, ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ಅದಕ್ಕೆ ನಿಂಬೆ ರಸ ಆ್ಯಡ್ ಮಾಡಬೇಕು. ನಿಂಬೆ ರಸ ಆ್ಯಡ್ ಮಾಡಿದಾದಮೇಲೆ ಕುಕ್ಕರ್ ಲಿಡ್ ಮುಚ್ಚೋಕ್ಕೆ ಮುಂಚೆ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಕುಕ್ಕರ್ ಲಿಡ್ ಮುಗಿಸಿ ಒಂದು 2 ವಿಷಲ್ಸ್ ಕೂಗಿಸ್ಕೋಬೇಕು. ನೆಕ್ಸ್ಟ್ ಇವಾಗ ಮಟರ್ ಪನ್ನೀರ್ ಮಾಡೋಣ. ಅದಕ್ಕೆ ಬೇಕಾಗಿರೋದು ಬಂದು ಬಟಾಣಿ, ಪನ್ನೀರ್, ಮೊಸರು, ಉಪ್ಪು, ಎಣ್ಣೆ, ಪಲಾವ್ ಎಲೆ, ಕಸ್ತೂರಿ ಮೇಥಿ, ಸ್ಪೈಸಸ್ ಇರುತ್ತಲ್ಲ, ಮರಾಠಿ ಮೊಗ್ಗು, ಚಕ್ಕೆ, ಲವಂಗ, ಏಲಕ್ಕಿ ಅದೆಲ್ಲ ಹಾಕ್ಕೊಂಡು, ಈರುಳ್ಳಿ, ಕ್ಯಾಪ್ಸಿಕಮ್ ಮತ್ತು ಒಗ್ಗರಣೆಗೆ ಸ್ವಲ್ಪ ಸಪ್ರೇಟ್ ಈರುಳ್ಳಿ ತೊಗೋಬೇಕು. ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ. ಇವಾಗ ಮೊಸರುಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಖಾರದ ಪುಡಿ, ಅರಿಶಿನ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ ಇದೆಲ್ಲ ಹಾಕ್ಕೊಂಡು ನಾವು ಸ್ವಲ್ಪ ಮಿಕ್ಸ್ ಮಾಡಿ ಇದನ್ನು ಮ್ಯಾರಿನೇಟ್ ಮಾಡ್ತೀವಿ. ಅಂದರೆ ನಾವು ಪನ್ನೀರ್ ಹಾಕಿ ಮ್ಯಾರಿನೇಟ್ ಮಾಡಲ್ಲ, ನಾರ್ಮಲ್ ಓನ್ಲಿ ಕರ್ಡ್ ಮ್ಯಾರಿನೇಟ್ ಮಾಡ್ತೀವಿ. ಸೊ ಅದು ಒಂದು ಸಖತ್ತಾಗಿರೋ ಫ್ಲೇವರ್ ಕೊಡುತ್ತೆ. ಈ ಥರ ಮಿಕ್ಸ್ ಆಗಬೇಕು. ಸೊ ನೆಕ್ಸ್ಟ್ ಇವಾಗ ನಾವು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ, ನೆಕ್ಸ್ಟ್ ಬೆಣ್ಣೆ ಹಾಕ್ಕೊಂಡು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾಕೆಂದರೆ ಈರುಳ್ಳಿ, ಕ್ಯಾಪ್ಸಿಕಮ್, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿನ ನಾವು ಮಿಕ್ಸಿಗೆ ಹಾಕೋತೀವಿ ಪೇಸ್ಟ್ಗೋಸ್ಕರ. ಸೊ ಅವು 4 ಐಟಮ್ನ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಅದನ್ನು ಮಿಕ್ಸಿ ಮಾಡಿ ಪೇಸ್ಟ್ ಮಾಡ್ಕೋತೀವಿ. ಪೇಸ್ಟ್ ಯಾವ ಫಾರ್ಮಲ್ಲಿ ಇರಬೇಕು ಅಂತ ಇವಾಗ ತೋರಿಸ್ತೀನಿ ನೋಡಿ. ಮಿಕ್ಸಿಗೆ ಸ್ವಲ್ಪ ವಾಟರ್ ಹಾಕ್ಕೊಂಡು ಪೇಸ್ಟ್ ಆ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ. ನೆಕ್ಸ್ಟ್ ಒಂದು ಬಾಣಲೆಗೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ಪೈಸಸ್, ಚಕ್ಕೆ, ಲವಂಗ, ಸ್ಟಾರ್ ಹೂವು, ಎಲೆ, ಮರಾಠಿ ಮೊಗ್ಗು ಎಲ್ಲದನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಬಾಡಿಸ್ಕೋಬೇಕು. ಇವಾಗ ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡು, ನೆಕ್ಸ್ಟ್ ನಾವು ಅದಕ್ಕೆ ಮೊಸರು ಪೇಸ್ಟ್ನ ಆ್ಯಡ್ ಮಾಡ್ಕೋಬೇಕು. ಅಂದರೆ ಮೊಸರನ್ನ ಮ್ಯಾರಿನೇಟ್ ಮಾಡಿರ್ತೀವಲ್ಲ ಆ ಪೇಸ್ಟ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಲೈಟಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿಕೊಂಡು, ಆಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಾದ್ಮೇಲೆ ನಾವು ಸ್ವಲ್ಪ ಬಟಾಣಿನ ಹಾಕ್ಕೋಬೇಕು. ಬಟಾಣಿ ಹಾಕ್ಕೊಳೋದು ಏಕೆಂದರೆ ಇದು ಮಟರ್ ಪನ್ನೀರ್, ಅದಕ್ಕೆ ಬಟಾಣಿ ಹಾಕ್ಕೊಂಡು ಇದಾದಮೇಲೆ ನಾವು ಸ್ವಲ್ಪ ಗ್ರೀನ್ ಪೇಸ್ಟ್ ಅಂದರೆ ಈರುಳ್ಳಿ, ಕ್ಯಾಪ್ಸಿಕಮ್, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಹಾಕಿ ಮಾಡ್ಕೊಂಡ್ರೆ ಪೇಸ್ಟ್ನ ಆ್ಯಡ್ ಮಾಡ್ಕೋತೀವಿ. ಆ್ಯಡ್ ಮಾಡಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಏಕೆಂದರೆ ಕರ್ಡ್ ಪೇಸ್ಟು ಮತ್ತು ಇದು ಗ್ರೀನ್ ಪೇಸ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದು ಮಿಕ್ಸ್ ಆದಮೇಲೆ ನಾವು ಲಾಸ್ಟಲ್ಲಿ ಪನ್ನೀರ್ ಆ್ಯಡ್ ಮಾಡಬೇಕು. ಪನ್ನೀರ್ ಆ್ಯಡ್ ಮಾಡಿ ಮತ್ತೆ ಮಿಕ್ಸ್ ಮಾಡಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀವಿ. ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಕಸ್ತೂರಿ ಮೇಥಿ ಹಾಕ್ಕೋತೀವಿ, ಜಸ್ಟ್ ಫಾರ್ ಫ್ಲೇವರ್ಸ್. ಕಸ್ತೂರಿ ಮೇಥಿ ಹಾಕ್ಕೊಂಡ್ರೆ ಅದರಲ್ಲಿ ಬರೋ ಒಂದು ಟೇಸ್ಟೇ ಬೇರೆ. ಸೊ ಇದೆಲ್ಲ ಹಾಕ್ಕೋತೀವಿ. ನೆಕ್ಸ್ಟ್ ಇದನ್ನು ನೀವು ಮಟರ್ ಪನ್ನೀರ್ನ
ಚಪಾತಿ ಜೊತೆ ತಿನ್ಬೋದು, ಪರೋಟ ಜೊತೆ ತಿನ್ಬೋದು, ರೋಟಿ ಜೊತೆ ತಿನ್ಬೋದು, ಗೀ ರೈಸ್ ಜೊತೆ ತಿನ್ಬೋದು, ಎಲ್ಲದ್ರ ಜೊತೆ ತಿನ್ಬೋದು. ಸೊ ಸಕ್ಕತ್ತಾಗಿರೋಂಥ ಬ್ರೇಕ್ಫಾಸ್ಟ್ ಕಾಂಬಿನೇಷನ್ ಇವೆರಡು, ಗೀ ರೈಸ್ ಮತ್ತು ಮಟರ್ ಪನ್ನೀರ್. ಸೊ ನೋಡಿ, ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲೈಕ್, ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಕಮೆಂಟ್ ಟು ಅವರ್ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಂಜಾಯ್. ಹ್ಯಾವ್ ಅ ಗುಡ್ ಡೇ.